ವಾಟ್ಸಪ್ ಪ್ರಪಂಚದ ಬಹುಮುಖ್ಯ ಜನರ ನೆಚ್ಚಿನ ಮೆಸೇಜಿಂಗ್ ಸ್ಮಾರ್ಟ್ಫೋನ್ ಅಪ್ಲಿಕೇಶನ್. ಬಹುಶಃ ಸ್ಮಾರ್ಟ್ಫೋನ್ ಇರುವವರು ಅದನ್ನ ಬಳಸದ ದಿನವೇ ಇಲ್ಲ ಎನ್ನಬಹುದು. ಈಗ ವಾಟ್ಸಪ್ ಹೊಸ ವೈಶಿಷ್ಟ್ಯವನ್ನು ಪರಿಚಯಿಸಿದೆ. ಇದರಲ್ಲಿ ಚಾಟ್ಗಳನ್ನು ವಿವಿಧ ವರ್ಗಗಳಾಗಿ ವಿಂಗಡಿಸಲು ಅನುವು ಮಾಡಿಕೊಡುತ್ತದೆ. ಈ ವೈಶಿಷ್ಟ್ಯವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ. ವಾಟ್ಸಪ್ ಪ್ರಪಂಚದ ಬಹುಸಂಖ್ಯಾತ ಜನರ ನೆಚ್ಚಿನ ಮೆಸೇಜಿಂಗ್ ಸ್ಮಾರ್ಟ್ಫೋನ್ ಅಪ್ಲಿಕೇಶನ್. ಬಹುಶಃ ಸ್ಮಾರ್ಟ್ಫೋನ್ ಇರುವವರು ಅದನ್ನ ಬಳಸದ ದಿನವೇ ಇಲ್ಲ ಅನ್ನಬಹುದು. ದಿನೇ ದಿನ ತನ್ನ ಬಳಕೆದಾರರಿಗೆ ಹಲವು ಈಸಿ ಟೂಲ್ಗಳನ್ನ ವಾಟ್ಸಪ್ ಅಪ್ಡೇಟ್ ಮಾಡ್ತಾ ಇದೆ. ಅವುಗಳ ಪೈಕಿ ಒಂದು ಅಗತ್ಯ ಫೀಚರ್ ಒಂದನ್ನ ಬಿಡುಗಡೆ ಮಾಡಿದೆ. ಚಾಟ್ಗಳನ್ನ ಇನ್ನಷ್ಟು ಸುಲಭ ಮತ್ತು ವ್ಯವಸ್ಥಿತವಾಗಿ ಮಾಡಲು ವಾಟ್ಸಪ್ ಹೊಸ ವೈಶಿಷ್ಟ್ಯವನ್ನ ಪರಿಚಯಿಸಿದೆ. ಲಿಸ್ಟ್ಸ್ ಎಂಬ ಹೆಸರಿನಲ್ಲಿರುವ ಈ ಫೀಚರ್ ವಾಟ್ಸಪ್ ಬಳಕೆದಾರರು ತಮ್ಮ ಚಾಟ್ಗಳನ್ನ ವಿವಿಧ ವರ್ಗಗಳಾಗಿ ವಿಂಗಡಿಸಲು ಅನುವು ಮಾಡಿಕೊಡುತ್ತೆ. ಇದು ಚಾಟ್ಗಳನ್ನ ಮಾಡಲು ಮತ್ತು ಹುಡುಕಲು ಸುಲಭವಾಗುತ್ತೆ. ಆದರೆ ಹಿಂದಿನ ಚಾಟ್ ಫಿಲ್ಟರ್ಗಳ ಯಶಸ್ಸಿನ ನಂತರ ವಾಟ್ಸಪ್ ಈಗ ತನ್ನ ಬಳಕೆದಾರರಿಗೆ ಇನ್ನಷ್ಟು ನಿಯಂತ್ರಣವನ್ನ ನೀಡಲು ಅದರ ವೈಶಿಷ್ಟ್ಯಗಳನ್ನ ಸುಧಾರಿಸುತ್ತಿದೆ. ಲಿಸ್ಟ್ ವೈಶಿಷ್ಟ್ಯವು ಬಳಕೆದಾರರಿಗೆ ಕುಟುಂಬ, ಕೆಲಸ ಅಥವಾ ಸ್ನೇಹಿತರು ನಂತರ ಕಸ್ಟಮ್ ವರ್ಗಗಳನ್ನು ರಚಿಸಲು ಅನುಮತಿಸುತ್ತದೆ. ಪ್ರತಿ ಚಾಟ್ ಸುಲಭವಾಗಿ ಬೇರೆ ವರ್ಗಕ್ಕೆ ಪ್ರತ್ಯೇಕಿಸುತ್ತದೆ. ಇದರೊಂದಿಗೆ ನೀವು ಮತ್ತೆ ಮತ್ತೆ ಸ್ಕ್ರೋಲ್ ಮಾಡದೆಯೇ ನಿಮ್ಮ ಪ್ರಮುಖ ಚಾಟ್ ತ್ವರಿತವಾಗಿ ಹುಡುಕಬಹುದು. ಈ ಹೊಸ ವೈಶಿಷ್ಟ್ಯವು ಬಳಕೆದಾರರ ಅನುಭವವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತದೆ. ಈ ಲಿಸ್ಟ್ ಮಾಡುವುದು ತುಂಬಾ ಸುಲಭ. ಚಾಟ್ ಟ್ಯಾಬ್ನಲ್ಲಿರುವ ಪ್ಲಸ್ ಐಕಾನ್ ಮೇಲೆ ಟ್ಯಾಪ್ ಮಾಡುವ ಮೂಲಕ ನೀವು ಹೊಸ ಲಿಸ್ಟ್ ಕ್ರಿಯೇಟ್ ಮಾಡಬಹುದು. ಹೆಸರುಗಳನ್ನ ಸಹ ನೀವು ಬದಲಿಸಬಹುದು. ಅಷ್ಟೇ ಅಲ್ಲ, ಆ ಗ್ರೂಪ್ಗೆ ನೀವು ಹೊಸ ನಂಬರ್ಗಳನ್ನ ಸಹ ಸೇರಿಸಬಹುದು. ಲಿಸ್ಟ್ ವೈಶಿಷ್ಟ್ಯವು ಗುಂಪು ಮತ್ತು ಒಬ್ಬರಿಗೊಬ್ಬರು ಚಾಟ್ಗಳಿಗೆ ಲಭ್ಯವಿದೆ. ಇದು ಬಳಕೆದಾರರಿಗೆ ತಮ್ಮ ಸಂಭಾಷಣೆಗಳನ್ನ ನಿರ್ವಹಿಸಲು ಸಹಾಯ ಮಾಡುತ್ತೆ. ಲಿಸ್ಟ್ನೊಂದಿಗೆ ನಿಮ್ಮ ಎಲ್ಲಾ ಚಾಟ್ಗಳನ್ನ ಒಂದೇ ಸ್ಥಳದಲ್ಲಿ ಸುಂದರವಾಗಿ ಪ್ರದರ್ಶಿಸಲಾಗುತ್ತೆ. ಹೀಗಾಗಿ ವಾಟ್ಸಪ್ ಅಪ್ಲಿಕೇಶನ್ ಬಳಸಲು ಸುಲಭವಾಗುತ್ತೆ. ನೀವು ಗೆಳತಿ ಅಥವಾ ಗೆಳೆಯನನ್ನ ಹೊಂದಿದ್ರೆ ಈ ವೈಶಿಷ್ಟ್ಯವು ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತೆ. ಯಾಕಂದ್ರೆ ನಿಮ್ಮ ವಿಶೇಷ ವ್ಯಕ್ತಿಯ ಚಾಟ್ಗಳನ್ನ ನೀವು ಪ್ರತ್ಯೇಕವಾಗಿ ಇರಿಸಬಹುದು. ವಾಟ್ಸಪ್ನ ಈ ವೈಶಿಷ್ಟ್ಯವು ಕ್ರಮೇಣ ಎಲ್ಲಾ ಬಳಕೆದಾರರಿಗೆ ಲಭ್ಯವಾಗ್ತಿದೆ ಮತ್ತು ಕಂಪನಿಯು ಅದನ್ನ ಇನ್ನಷ್ಟು ಉತ್ತಮಗೊಳಿಸಲು ಯೋಜಿಸುತ್ತಿದೆ. ವಿಶೇಷವಾಗಿ ಖಾಸಗಿ ಮತ್ತು ವೃತ್ತಿಪರ ಚಾಟ್ಗಳನ್ನ ಹೊಂದಿರುವವರಿಗೆ ಈ ವೈಶಿಷ್ಟ್ಯವು ಕೆಲಸವನ್ನ ಹೆಚ್ಚು ಸುಲಭಗೊಳಿಸುತ್ತೆ. ಲಿಸ್ಟ್ನೊಂದಿಗೆ ನೀವು ನಿಮ್ಮ ಆಯ್ಕೆಯ ಕಸ್ಟಮ್ ವಿಭಾಗವನ್ನ ಕ್ರಿಯೇಟ್ ಮಾಡಬಹುದು. ಆಗ ನಿಮ್ಮ ಚಾಟ್ಗಳನ್ನ ಫಿಲ್ಟರ್ ಮಾಡಬಹುದು. ಅದು ಫ್ಯಾಮಿಲಿ, ಕೆಲಸ ಅಥವಾ ನಿಮ್ಮ ಸ್ಥಳೀಯ ನೆರೆಹೊರೆಯವರಿಗಾಗಿ ಲಿಸ್ಟ್ ಆಗಿರಲಿ. ನಿಮಗೆ ಅಗತ್ಯವಿರುವಾಗ ಪ್ರಮುಖವಾದ ಸಂಭಾಷಣೆಗಳ ಮೇಲೆ ಕೇಂದ್ರೀಕರಿಸಲು ಲಿಸ್ಟ್ಗಳು ನಿಮಗೆ ಸಹಾಯ ಮಾಡುತ್ತವೆ ಎಂದು ವಾಟ್ಸ್ಆಪ್ ಹೇಳಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.